ಮತ್ ಇವತ್ ನಾವು ಹೊಂಟೇವಿ ಸಂಗೊಳ್ಳಿಯ ಶೌರ್ಯಭೂಮಿ ಬರ್ರಿ ಹೋಗೋಣ. ಶೌರ್ಯಭೂಮಿ ಹೆಂಗೈತಿ, ಏನೇನ್ ಮಾಡಿದಾರ ಎಲ್ಲಾನು ನಿಮ್ಗೆ ಇವತ್ತು ತೋರಿಸ್ತಾನೆ. ಮತ್ತು ಅಲ್ಲಿಂದ ಇದೇನು ಭಾಳ ಏನು ದೂರ ಇಲ್ಲ. ಇದು ಮೇನ್ ಎಂಟ್ರೆನ್ಸ್ ಸಂಗೊಳ್ಳಿದ. ಬಟ್ ಬಿಫೋರ್ ಇಲ್ಲಿ ರೈಟ್ ತೊಗೋಬೇಕಾಕತಿ. ಅಲ್ಲಿಂದನೇ ಶೌರ್ಯಭೂಮಿ ದಾರಿ ಐತಿ. ಮತ್ತು ಅಲ್ಲೇ ಬೋರ್ಡ್ ಸಹಿತ ಹಾಕಿದಾರೆ, ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಹೋಗ್ಬೋದ ಸೀದಾ. ನಾವು ಮೊದಲು ಸೀದಾ ಬಾಳಬಕ್ಲು ಒಳಗಡೆ ಹೋಗಿದ್ವಿ, ಆಮೇಲೆ ಗೊತ್ತಾಯ್ತು ಇಲ್ಲೇ ಐತೆ ಅಂತ ಅನ್ನೋದು. ಇಲ್ಲಿಂದ ಇಲ್ಲೇ ಬೋರ್ಡ್ ಮತ್ತೊಂದು ಬೋರ್ಡ್ ಐತಿ, ಇಲ್ಲಿಂದ ಲೆಫ್ಟ್ ತೊಗೋಬೇಕು, ಇಲ್ಲಿ ಬೈಕ್ ಪಾರ್ಕ್ ಮಾಡೋದೈತಿ. ಕಾಲವನ್ನು ತಡೆಯೋ ಮತ್ ಬಂತ್ ನೋಡ್ರಿ ನಿಮ್ ಕಣ್ ಮುಂದ್ ಕಾಣೋದ ಇದ ಸಂಗೊಳ್ಳಿ ಕೋಟೆ. ಅಂದಿನ ಕೋಟೆ ಯಾವ ರೀತಿ ಇತ್ತಲ್ಲ ಅವಾಗ ನಾವಂತೂ ನೋಡ್ಲಿಲ್ಲ, ಇವಾಗ ಕಣ್ ತುಂಬ್ಕೋಬಹುದು. ಇದು ಯಾವ ರೀತಿ ಆ ರೀತಿ ಅದೇ ರೀತಿನೇ ಇಲ್ಲಿ ಎಲ್ಲಾ ಪೂರ್ತಿಯಾಗಿ ರೆಡಿ ಮಾಡಿದಾರ. ಪೂರ್ತಿ ಒಳಗಡೆ ಹೋಗ್ಲಂತೂ ಸ್ವರ್ಗ ನೋಡ್ದಾಕತ್. ಒಳಗಡೆ ಹೋದ್ರ ಬರೀ ಹೋಗೋರ್ ಕರ್ಕೊಂಡ್ ಹೋಗ್ತಾನ ಒಳಗ್ ಹೆಂಗೈತಿ ಏನು ಎಂತ ಫುಲ್ ಡೀಟೇಲ್ಸ್ ಆಗಿ ಎಲ್ಲ ನಿಮ್ಗೆ ಹೇಳ್ತಾನೆ. ಮತ್ ಇನ್ನ ಯಾರು ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಮತ್ ನಾನು ಇನ್ನೂ ವಿಡಿಯೋ ಮಾಡಕ್ ಪ್ರೋತ್ಸಾಹ ಆದಂಗ ಆಗ್ತೈತಿ. ಮತ್ ಹಂಗ ಬೆಲ್ ಐಕಾನ್ ಒತ್ತಿರಿ. ಮತ್ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆದಷ್ಟು ನಿಮ್ ಫ್ರೆಂಡ್ಸ್ ಗೆ ಸಪೋರ್ಟ್ ಮಾಡ್ರಿ. ಅಂದಿನ ಒಂದು ಅರಮನೆಗಳು ಯಾವ ರೀತಿ ಇತ್ತು ಅದೇ ರೀತಿನ ಫೀಲ್ ನಮ್ಗೆ ಇಲ್ಲಿ ಒಳಗ್ ಕೊಡ್ತದ. ಒಳಗ್ ನಿಂತು ನೋಡಿದ್ರಂತೂ ನಾವು ಮಕ್ಕಳಿಗೆ 3 ವರ್ಷದ 12 ವರ್ಷದ ಮಕ್ಕಳಿಗೆ 50 ರೂಪಾಯಿ, ಮತ್ತು ವಯಸ್ಕರ 12 ವರ್ಷ ಮೇಲ್ಪಟ್ಟವ್ರಿಗೆ ಏನೈತಲ್ಲ 100 ರೂಪಾಯಿ. ಮತ್ತು ನಾವು ದ್ವಾರ ಬಾಗಿಲನ್ನು ದಾಟಿದ ತಕ್ಷಣ ಒಳಗಡೆ ಕಾಣದ ನಮ್ಗೆ ಅರಮನೆ. ಅರಮನೆಕ್ಕಿಂತ ಮೊದಲು ನಾವು ನೋಡ್ಬೇಕಾಗಿತ್ತಪ್ಪ ಅಂದ್ರೆ ಎಡಗಡೆ ಒಂದು ದೇವಸ್ಥಾನ ಐತಿ. ಅಂದ್ರೆ ಶಿವಲಿಂಗ ಪೂಜೆ ಮಾಡ್ತಿದಾರ. ಪೂಜೆ ಮಾಡ್ತಿದ್ರ ಯಾರು ಏನು ಅಂತ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ. ಪೂಜೆ ಮಾಡತ್ತ ಎಲ್ಲರೂ ಕೈ ಮುಕ್ಕೋರಿ. ಈ ಪೂಜೆ ಮಾಡಕತ್ರ ಯಾರು ಏನು ಅಂತ ಇಲ್ಲಿ ಬರ್ದಾರ ಬರ್ರಿ. ರೋಗಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವುದು. ಈ ಪೂಜೆ ಸಲ್ಲಿಸಾತ್ರ ಏನದಾರಲ್ಲ ರೋಗಪ್ಪ ಮತ್ತು ಮಲ್ಲಪ್ಪ ಅಂತ. ದರ್ಶನ ತಗೊಂಡು ಈ ರೋಗಪ್ಪ ಮಲ್ಲಪ್ಪ ಯಾರು, ಅವ್ರ ಕತೆ ಏನು, ಅವ್ರ ಚರಿತ್ರೆ ಏನು ಅಂತ ಅನ್ನೋದು ನಾವು ಮುಂದೆ ನೋಡೋಣ. ಈಗ ಅರಮನೆ ಒಳಗೆ ಹೋಗೋಣಂತ ಬರ್ರಿ. ಅರಮನೆ ಒಳಗೆ ಹೋಗೋಣ. ಅರಮನೆ ಒಳಗೆ ಏನೈತಿ, ಯಾವ ರೀತಿ ಐತಿ, ಸಭಾ ಐತಿ ಏನು ಎಲ್ಲಾನು ನಾವು ತಿಳ್ಕೊಳ್ಳೋಣಂತ. ಇಲ್ಲಿಂದ ಸ್ಟಾರ್ಟ್ ಮಾಡೋಣಂತ ಬರ್ರಿ ಒಳಗೆ ಹೋಗೋಣ. ಬಲಗಾಲಿಟ್ಟು ಒಳಗೆ ಬರ್ರಿ. ಫುಲ್ ಡೀಟೇಲ್ ಆಗಿ ಕಂಡು ತಿಳ್ಕೊಳ್ಳೋಣ, ಯಾಕಂದ್ರೆ ಪ್ರವಾಸಿ ತಾಣ ಆಗಿ ಇದು ಫೇಮಸ್ ಆಗೈತಿ. ಬಟ್ ನಾವು ಇವತ್ತು ಮೊದಲೇ ಸರ್ತಿ ಬಂದಿರೋದು ಇಲ್ಲಿ ಎಲ್ಲ ನೋಡ್ಕೊಳ್ಳೋಣ. ನಿಮಗೂ ಎಲ್ಲ ಹೇಳ್ತಾನೆ. ಮೊದಲಿಗೆ ನೋಡ್ರಿ ಕುರಿಗಾಯಿ. ಇದು ಕುರಿಗಾಯಿ ಯಾಕೆ ಹಾಕಿದ್ರಪ್ಪ ಅಂದ್ರೆ ರಾಯಣ್ಣೊಬ್ಬ ಕುರುಬರ ಕುಟುಂಬ ಅಂತ ಹೇಳ್ತಾರೋ ಆ ಒಂದು ಕಾರಣಕ್ಕೆ ಇಲ್ಲಿ ಹಾಕಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂಥ ವಿಷಯನ ನೋಡ್ರಿ ಎಷ್ಟು ಚಂದ ಮಾಡಿದ್ದಾರೆ ಅಂತಂದ್ರೆ ಕಣ್ಣು ತುಂಬ್ಕೋಬೇಕು. ನಿಜವಾಗ್ಲೂ ಹೌದಾ ಅಂತ ಅಂದಿರ್ಬೇಕು, ಅಷ್ಟು ಚಂದ ಮಾಡಿದ್ದಾರೆ ಇದನ್ನು ನೋಡ್ರಿ. ಕಲಾಕೃತಿ ಎಷ್ಟೆಷ್ಟು ಇರ್ತೈತಿ ಏನು ಎಂತ ಅಂತ ಅನ್ನೋದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ನೋಡ್ರಿ ಎಲ್ಲನೂ ಕಣ್ಣು ತುಂಬ್ಕೋರಿ. ಮತ್ತು ಹಂಗೆ ಮುಂದೆ ಬಂತಂದ್ರೆ ಇಲ್ಲೇ ಕೈ ಮುರಿದವ್ರಿಗೆ ಕಾಲು ಮುರಿದವ್ರಿಗೆ ಅಂದಿನ ಕಾಲದಾಗ ಕಟ್ ಹಾಕೋದು ಅಂತಾರೆ. ಈಗ ನಾರ್ಮಲಿ ಕೈ ಕಟ್ ಹಾಕೋದು ಕಾಲು ಕಟ್ ಹಾಕೋದು ಅಂತಾರೆ. ಬಟ್ ಇದನ್ನ ಯಾಕೆ ನಮ್ಗೆ ತೋರ್ಸಾತಾರೆ ಏನೋ ಅಂತ ನಿಮ್ಗೆ ಡೌಟ್ ಬಂದಿರ್ಬೇಕಲ್ಲ. ಮತ್ತು ಇವ್ರು ಕಟ್ಟೋರು ಯಾರು, ಏನು ಎಂತ, ಇವ್ರ ಚರಿತ್ರೆ ಏನು, ಮತ್ತು ಇವ್ರು ಯಾಕೆ ಇಲ್ಲಿ ಇದನ್ನ ಯಾಕೆ ನಮ್ಗೆ ತೋರ್ಸಾತಾರೆ ಅನ್ನೋದು ನಿಮ್ಮ ಕ್ವಶನ್ ಐತಿ. ಅದನ್ನು ಇಲ್ಲಿ ಏನೈತಲ್ಲ ಕ್ಲಿಯರ್ ಮಾಡ್ಬೋದು ಅಂತ ಬರ್ರಿ. ನೋಡಿರಿ ಎಷ್ಟು ಚಂದ ಕಟ್ಟಕ್ಕಾತಾರೆ ಅಂದಿನ ಕಾಲದಾಗ. ಮನೆ ಮತ್ತೆ ಅಂತಾರೆ. ಅವಾಗೆಲ್ಲ ದವಾಖಾನೆ ಏನೂ ಇರಲಿಲ್ಲ. ಆದರೂ ಎಲ್ಲ ಅಂದಿನ ಜನ ಯಾವ ರೀತಿ ಇದ್ದರು ಏನು ಎಂತ ನೋಡಿ. ಸಣ್ಣ ಹುಡುಗಿ ಎಲ್ಲನೂ ಪ್ರತಿಯೊಂದು. ಬಟ್ ಇದು ಯಾರ ಕುಟುಂಬ ಅನ್ನೋದು ನಿಮಗೆಲ್ಲ ಬಂದಿರೋದು, ಯಾಕಂದ್ರೆ ಒಳಗಡೆ ಆದಾಗ ಅವ್ರ ಸಂಬಂಧ ಬಂದಿದ್ದೀವಿ ಮತ್ತೆಲ್ಲ ಗೊತ್ತಾಗಿರ್ತೈತಿ. ಬರೀ ಆದರೂ ಒಂದು ಸತಿ ತಿಳ್ಕೊಳ್ದ್ರಾಗ ತಪ್ಪೇನೈತಿ ನೋಡೋಣ ಬರ್ರಿ. ಇಲ್ಲೆಲ್ಲ ಪ್ರತಿಯೊಂದು ಕಡೆಯೂ ಬೋರ್ಡ್ ಹಾಕಿದ್ದಾರೆ ಯಾರು ಏನು ಅಂತ ಅನ್ನೋದನ್ನು ಎಲ್ಲನೂ ಓದಿ ತಿಳ್ಕೊಳ್ಳೋಣ. ಕಿತ್ತೂರು ಸಂಸ್ಥಾನದಲ್ಲಿ ವಿವೇತನಕ್ಕೆ ಹೆಸರಾದ ಸಂಗೊಳ್ಳಿಯ ರೋಗಣ್ಣನವರ ಮನೆ ಜನಸೇವೆಗೆ ಕೇಂದ್ರವಾಗಿತ್ತು. ರೋಗಪ್ಪ ನಾಟಿ ವೈದ್ಯನಾಗಿ, ಕ್ಷೇತ್ರ ಕೃಷಿಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಈಗ ನಾವು ಕ್ಷೇತ್ರ ಸನ್ನಿಧಿಯಾಗಿ ನೋಡಿದ್ವಿ, ನಾಟಿ ವೈದ್ಯ ನೋಡಿದ್ವಿ. ಕೃಷಿಕನಾಗಿ ಎಲ್ಲಿ ಹಾಕಿದ್ದಾರೆ ಇಲ್ಲಿಲ್ಲ, ಬಟ್ ಈ ಕಡೆ ಹಾಕಿದ್ದಾರೆ. ನೋಡೋಣ ಬರ್ರಿ. ತೋರಿಸಿದ ಎಲ್ಲನೂ ಪ್ರತಿಯೊಂದನ್ನು ತೋರಿಸಿದ್ದಾರೆ. ಕೃಷಿಕನಾಗಿ ಯಾವ ರೀತಿ ಅದಾರು ಏನು ಅಂತಂದ್ರೆ ನೋಡಿರಿ. ಅದು ದನಗಳು ನೋಡಿರಿ ಎಷ್ಟು ಚಂದ, ಎತ್ತು ಕರ ಎಲ್ಲ ಈಗ ಏನು ಅನ್ಸುತ್ತೆ ಎಲ್ಲ ಪ್ರತಿಯೊಂದು ನೋಡಿದ್ರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ, ಇದು ನನ್ನ ಫಸ್ಟ್ ಬ್ಲಾಗ್ ಐತಿ. ಸ್ವಲ್ಪ ತೊದಲಾತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಪ್ಲೀಸ್. ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗೆ ಜನಿಸಿದ ಗಂಡು ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಲಿಗೆ ಹಾಕುತ್ತಿರುವ ದೃಶ್ಯ.
ನೋಡ್ರಿ, ರಾಯಣ್ಣ ಜನಸ್ಥಾನ ಇಲ್ಲಿಂದ ನಮ್ಮ ಕತೆ ಆರಂಭ ಆಗ್ತೈತಿ. ರಾಯಣ್ಣನ ತಾಯಿ ಕೆಂಚಮ್ಮ ತನ್ನ ಮಗನನ್ನ ಎತ್ಕೊಂಡು ಎಷ್ಟು ಚಂದ ಮುದ್ದಾಡ್ಕೊಂತ ಎಲ್ಲಾ ಜನ ಸೇರಿ ಎಲ್ಲಾ ಮುದ್ದಾಡ್ಕೊಂತ ಹಾಡಿ ಹೇಳತ್ತಾರ. ನೋಡ್ರಿ ಎಷ್ಟು ಚಂದ ಐತಿ ನೋಡಕ್, ಎಷ್ಟು ಕಣ್ಣಿಗೆ ಒಂಥರ ವಿಸ್ಮಯ ಅನಸ್ತೈತಿ. ಯಾಕಂದ್ರೆ ಅಂದಿನ ಕಾಲಕ್ಕೆ ಯಾವ ರೀತಿ ಇತ್ತು, ಏನು ಎಂತ, ಅವಾಗಿನ ಸೀರೆ ಉಟ್ಕೊಳ್ಳೋದಾತು ಎಲ್ಲಾನು ಪ್ರತಿಯೊಂದನ್ನು ಕಣ್ ತುಂಬಿಕೊಳ್ಳುವಂತ ದೃಶ್ಯನ ಇಲ್ಲಿ ಮಾಡಿದಾರ. ಬಟ್ ಇಲ್ಲೆಲ್ಲ ₹100 ಟಿಕೆಟ್ ಐತಿ. ಬಟ್ ಅದೇನು ಲಾಸ್ ಏನು ಅನ್ಸಂಗಿಲ್ಲ, ಎಲ್ಲ ವರ್ತ್ ಐತಿ. ರಾಯಣ್ಣ ಆಟಪಾಠ. ಗೆಳೆಯರೊಂದಿಗೆ ಮಲಪ್ರಭಾ ನದಿಯಲ್ಲಿ ಈಜು, ಗರಡಿ ಮನೆಯಲ್ಲಿ ಕುಸ್ತಿ, ಗುಂಡು ಎತ್ತುವುದು, ಕುಸ್ತಿ ವರಸೆಯಲ್ಲಿ ತೊಡಗಿರುವ ಬಾಲರಾಯಣ್ಣನ ಚಟುವಟಿಕೆಗಳನ್ನು ನಾವು ಪೈಲ್ವಾನ್ ರಾಯಣ್ಣನಿಗೆ ಖಡ್ಗ ನೀಡಿ ಗೌರವ. ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರುವ ವಿಷಯ ತಿಳಿದು ಸಂಗೊಳ್ಳಿವಾಡಿಯಲ್ಲಿ ನೇರಿಸಿದ್ದ ಮಲ್ಲಸರ್ಜಾ ದೊರೆಯ ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕರೆದು ಅವನ ಕೈಗೆ ಖಡ್ಗ ನೀಡಿ ಗೌರವಿಸುತ್ತಿರುವುದು. ಮತ್ತು ಇಲ್ಲಿಂದ ನಾವು ಮುಂದೆ ಹೋಗೋಣ. ಈಗ ಮುಂದೆ ಏನೈತಿ ನೋಡೋಣ. ಕಿತ್ತೂರು ಅರಮನೆ. ಅವಾಗಿನ ಕಿತ್ತೂರು ಅರಮನೆ ಹೆಂಗಿತ್ತು ಏನಂತ ಅನ್ನೋದು ಇಲ್ಲಿ ಒಳಗಿರ್ತೈತಿ. ಅದನ್ನ ನಾವು ಈಗ ನೋಡೋಣ. ಬಂತು ನೋಡ್ರಿ, ರಾಣಿಯನ್ನು ಯಾವ ರೀತಿ ಕರ್ಕೊಂಡು ಹೋಗ್ತಿದ್ರು, ಇದರಲ್ಲಿ ಕರ್ಕೊಂಡು ಹೋಗ್ತಿದ್ರು ಅನ್ನೋ ಒಂದು ಅವಾಗಿನ ಬಂಡಿ ಇದೆ. ಇನ್ನಾದ್ರೂ ಕಾದಿರ್ಸಾರ, ನಮ್ಮ ಪುಣ್ಯ ನೋಡಕ್ ಸಿಕ್ಕಿದ್ದ. ಬಟ್ ಅವಾಗಿನ ಒಂದು ಮಾಡೆಲ್ ಆಗಿತ್ತಂತೆ. ಒಳಗೇನ ಮೀಟಿಂಗ್ ನಡೆಸ್ಯಾರ, ನೋಡೋಣ ಬರ್ರಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ತ್ಯಾಕರೆ ಆಸ್ಥಾನಕ್ಕೆ ಹೇಳಲಿಕ್ಕೆ ಬಂದಿರ್ತಾನೆ. ಆ ಒಂದು ಸನ್ನಿವೇಶ. ಮುಚ್ಚು ಬಾಯ್! ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ಆಂಗ್ಲೋ ಕಿತ್ತೂರು ಯುದ್ಧ. ಕಿತ್ತೂರು ಸಂಸ್ಥಾನ ಜರುಗಿದ ದತ್ತಕ ಪ್ರಕರಣ ಕಾನೂನು ಬಾಹಿರ ಎಂದು ಜಿಲ್ಲಾಧಿಕಾರಿ ಠಾಕರೆ 1824 ಅಕ್ಟೋಬರ್ 23ರಂದು ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿ ಸೈನ್ಯದ ಕಾವಲು ಇಟ್ಟನು. ಈ ಘಟನೆಯಿಂದ ಕೆರಳಿದ ಕಿತ್ತೂರು ಜನ ಕೋಟೆಯ ಬಾಗಿಲು ಹಾಕಿದರು. ಠಾಕರೆ ಕೋಟೆಯ ಬಾಗಿಲು ತೆಗೆಯಲು 24 ನಿಮಿಷಗಳ ಗಡುವು ನೀಡಿದನು. ಕೋಟೆಯ ಬಾಗಿಲು ತೆಗೆಯುತ್ತಿದ್ದಂತೆ ಯುದ್ಧ ಪ್ರಾರಂಭವಾಯಿತು. ಈ ಯುದ್ಧದ ಅಮಟೂರು ಬಾಳಪ್ಪ ಎಂಬ ವೀರನಿಂದ ಠಾಕರೆಯ ಕೊಲೆಯಾಯಿತು. ಕ್ಯಾಪ್ಟನ್ ಬ್ಲಾಕ್, ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವೆಲ್ ಎಂಬ ಅಧಿಕಾರಿ ಹಾಗೂ 80 ಜನ ಆಂಗ್ಲ ಸೈನಿಕರು ಅಸುನೀಗಿದರು. ಕಿತ್ತೂರಿನ ಮುಖಂಡರಾದ ಮಲ್ಲಪ್ಪ ಕುನ್ನೂರ್, ವೀರಪ್ಪ ಕುನ್ನೂರ್ ಮತ್ತು ಸರದಾರ ಮಲ್ಲಪ್ಪ ಕೊಲ್ಲಲ್ಪಟ್ಟರು. ಬರ್ರಿ ಯುದ್ಧ ಯಾವ್ಯಾವ ರೀತಿ
ದೀಪೋತ್ಸವ. ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡ ನೆಲದಲ್ಲಿ ರಾಣಿ ಚೆನ್ನಮ್ಮಳ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತ ಶರಣಾಗತಿಯಾಯಿತು. ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸುತ್ತಿರುವುದು. ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ, ಸರದಾರರು, ಸಂಗೊಳ್ಳಿ ರಾಯಣ್ಣರಿದ್ದಾರೆ. ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧ. ಧಾರವಾಡ ಜಿಲ್ಲಾಧಿಕಾರಿ ಥ್ಯಾಕರೆಯ ಕೊಲೆಯಿಂದ ಕಂಗಾಲಾದ ಡೆಕ್ಕನ್ ಪ್ರಾಂತದ ಕಮಿಷನರ್ ಚಾಂಪ್ಲಿನ್ ಕಿತ್ತೂರು ವಶಪಡಿಸಿಕೊಳ್ಳಲು ಹೊಂಚು ಹಾಕಿದನು. ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ, ಮೈಸೂರು ಮತ್ತು ವೆಂಗಾರ್ಲಾ ಭಾಗಗಳಿಂದ ಸೈನ್ಯ ಕರೆಸಿಕೊಂಡರು. ಕಿತ್ತೂರು ಸಂಸ್ಥಾನದ ಕಡೆಯಿಂದ ಸಂಧಾನದ ಪ್ರಯತ್ನ ನಡೆದಿತು. ಬಂಧನದಲ್ಲಿದ್ದ ಅಧಿಕಾರಿಗಳ ಸೈನ್ಯದ ಬಿಡುಗಡೆ ಇಲ್ಲದೆ ಮಾತುಕತೆ ಸಾಧ್ಯವಿಲ್ಲ ಎಂದು ಚಾಂಪ್ಲಿನ್ ಕರಾರು ಹಾಕಿದನು. ಅವನ ಮಾತು ನಂಬಿ ರಾಣಿ ಚೆನ್ನಮ್ಮ ಬಂಧಿತರ ಬಿಡುಗಡೆ ಮಾಡಿದರು. ಆಂಗ್ಲೋ ಕಿತ್ತೂರು ಸಂಧಾನ ಫಲಪ್ರಭವಾಗಲಿಲ್ಲ. ಮಾತಿಗೆ ತಪ್ಪಿದ ಚಾಂಪ್ಲಿನ್ 1824 ಡಿಸೆಂಬರ್ 3ರಂದು ಯುದ್ಧ ಸಾರಿದನು. ಸಿದ್ಧತೆ ಇಲ್ಲದಿದ್ದರಿಂದ ಕಿತ್ತೂರು ಸೋಲುಣಿಸ ಚೆನ್ನಮ್ಮ ಬಂಧನ. ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ರಾಣಿ ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತ ಸೇನಾಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಅವರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದನು. ವಿಷಯ ತಿಳಿದ ಕಮಿಷನರ್ ಚಾಂಪ್ಲಿನ್ ಅವರನ್ನು ಬಂಧಿಸಿದನು. ಇನ್ನೊಂದು ದುಃಖಕರ ಸಂಘಟನೆ ಏನಪ್ಪ ಅಂತಂದ್ರೆ ಭರಮಪ್ಪನ ಬಲಿದಾನ. ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಕಿತ್ತೂರು ನಂದಿ ಧ್ವಜ ಇಳಿಸಿ ತಮ್ಮ ಯೂನಿಯನ್ ಚಾಕ್ ಬಾವುಟ ಹಾರಿಸಲು ಸೂಚಿಸಿದನು. ನಂದಿ ಧ್ವಜ ಸಂರಕ್ಷಣೆಗೆ ನಿಂತಿದ್ದ ರಾಯಣ್ಣನ ತಂದೆ ಭರಮಪ್ಪ ವಿರೋಧಿಸಿದನು. ಆಗ ಆತನ ಎದೆಗೆ ಗುಂಡು ಹಾರಿಸಿ ನಂದಿ ಧ್ವಜವನ್ನು ಭರಮಪ್ಪನ ಮೇಲೆ ಎಸೆದರು. ಸುದ್ದಿ ತಿಳಿದ ಸಂಗೊಳ್ಳಿ ರಾಯಣ್ಣ ಓಡಿ ಬರುವನು. ಬ್ರಿಟಿಷ್ ರಾಯಣ್ಣನನ್ನು ಬಂಧಿಸುವರು. ಕಿತ್ತೂರು ಯುದ್ಧದಲ್ಲಿ ಬಂಧಿಸಿದ ಸೈನಿಕರ ಮೇಲೆ ಗುರುತದ ಆರೋಪ ಸಾಬೀತುಪಡಿಸಲು ಆಂಗ್ಲ ಅಧಿಕಾರಿಗಳು ವಿಫಲರಾಗಿರುತ್ತಾರೆ. ಸೈನಿಕರ ಬಿಡುಗಡೆ ಮಾಡಲು ಸರ್ಕಾರ ತೀರ್ಮಾನಿಸುತ್ತದೆ. ವಿರೋಧಿ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣ 50 ದಿನ ಜೈಲನ್ನು ಕಳೆದು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿ 23 ಜನವರಿ 1825ರಂದು ಬಿಡುಗಡೆ ಮಾಡುತ್ತಿರುವ ದೃಶ್ಯ. ಆದರೆ ಇಲ್ಲಿ ಎಲ್ಲ ಸೈನಿಕರು ದಿಕ್ಕಾದಿವಾಳೆ ಓಡ್ತಿರ್ತಾರೆ. ಬಟ್ ಮುಂದೆ ಒಂದು ಕಡೆ ಸೇರ್ತಾರೆ. ಎಲ್ಲ ಸೈನಿಕರು ಸೇರಿ ಕಿತ್ತೂರು ಕೋಟೆ ಮುಂದೆ ಹೋಗಿ ನಿಲ್ತಾರೆ. ನಿಂತಾಗ ಏನಾಗ್ತದಪ್ಪ ಅಂದ್ರೆ ಕಿತ್ತೂರು ಕೋಟೆ ಮೇಲೆ ಧ್ವಜ ಬೇರೆ ಹಾರ್ತಿರ್ತದೆ. ಆ ದೃಶ್ಯ ನೋಡೋಣ ಬರ್ರಿ.
ದಟ್ಟ ಕಾಡಿನ ಮಧ್ಯೆ ಹೋರಾಟದ ಸಿದ್ಧತೆ. ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಹೋರಾಟದ ರೂಪರೇಷೆಗಳು ಅಂತಿಮಗೊಳ್ಳುತ್ತವೆ. ಗುಹೆಯ ಒಳಗೆ ಸೈನಿಕರು ಖಡ್ಗ ತರಬೇತಿ ನೀಡುತ್ತಿರುವುದು, ಬಂದೂಕುಗಳಿಗೆ ಮದ್ದು ತುಂಬುವ ತರಬೇತಿ, ಯುದ್ಧಕ್ಕೆ ಬೇಕಾಗುವ ಬರ್ಚಿ, ಖಡ್ಗ, ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವುದು ಎಲ್ಲ ಈ ಗುಹೆ ಒಳಗೆ ಅಂತ ತೋರಿಸ್ಯಾರೆ. ಅಂದ್ರೆ ಅವಾಗಿಂದ ಈ ಥರ ಗುಹೆ ಒಳಗಿತ್ತು. ಬಟ್ ಇದು ಯಾವುದೇ ಥರ ಗುಹೆ ಐತಿ ನೋಡಂಬರಿ ಒಳಗೆ ಯಾವ್ಯಾವ ರೀತಿ ಇತ್ತು, ಯಾವ ರೀತಿ ತಯಾರು ನಡೀತಿತ್ತು. ಮುಂದೆ ಹೋಗೋಣ, ಇನ್ನೇ ಏನೇನೈತಿ ನೋಡೋಣ ಎಲ್ಲ. ಇಲ್ಲಿಂದ ಆಚೆಗಡೆ ಬಂದು ಇನ್ನು ನೋಡೋದು ಭಾಳ ಐತಿ. ರಾಯಣ್ಣನ ವೀರ ಪ್ರತಿಜ್ಞೆ. ಬೈಲಹೊಂಗಲದ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ 2 ಫೆಬ್ರವರಿ 1829 ಲಿಂಗೈಕ್ಯರಾದರು. 4 ವರ್ಷ 8 ತಿಂಗಳ ಬಂಧನದಲ್ಲಿದ್ದ ರಾಣಿ ಕಿತ್ತೂರು ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಕೊನೆಯುಸಿರೆಳೆದಳು. ಆಂಗ್ಲರ ವಿರುದ್ಧದ ಯುದ್ಧವು ಸಿದ್ಧತೆಯಲ್ಲಿದ್ದ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಲ್ಲಿ ರಾಣಿ ಚೆನ್ನಮ್ಮನವರ ಸಮಾಧಿಗೆ ಬಂದು ನಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿತ್ತು. ಕಂದಾಯ ನಿರಾಕರಣೆ. ಆಂಗ್ಲ ಸರ್ಕಾರ 1829ರಲ್ಲಿ ಇನಾಮ್ ಕಾಯ್ದೆ ಜಾರಿಗೆ ತಂದಿತು. ಇದರಿಂದ ಈ ಹಿಂದೆ ರಾಜರು ಮತ್ತು ಸಂಸ್ಥಾನಿಕರು ಕೊಟ್ಟಿರುವ ಕಂದಾಯ ರಹಿತ ಇನಾಮ್ ಭೂಮಿಗಳ ಮೇಲೆ ಕಂದಾಯ ಆಕರಣೆ ಮಾಡಲು ಮುಂದಾಯಿತು. ಸಂಪಾಗಾಂವ್ ಅಮಲ್ದಾರ್ ಕೃಷ್ಣರಾವ್ ಆದೇಶದ ಮೇರೆಗೆ ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪ ಊರ ಪಂಚರ್ ಸಮ್ಮುಖದಲ್ಲಿ ಸಂಗೊಳ್ಳಿ ರಾಯಣ್ಣನ ಇನಾಮ್ ಭೂಮಿ ಅಳೆದು 35 ರೂಪಾಯಿ ಕಂದಾಯ ನಿಗದಿ ಮಾಡಿದನು. ರಾಯಣ್ಣ ಕಂದಾಯ ನಿರಾಕರಿಸಿ ಇನಾಮ್ ಕಾಯ್ದೆಗೆ ವಿರುದ್ಧ ವ್ಯಕ್ತಪಡಿಸಿರುವ ದೃಶ್ಯ. ಸಂಪಗಾಂವ್ ಕಚೇರಿ ರಾಯಣ್ಣನ ಬಂಧನ ಸಂಚು. ಕುಲಕರ್ಣಿ ಬಾಳಪ್ಪ ಮನೆಗೆ ಬಂದು ರಾಯಣ್ಣನ ಮೇಲೆ ಗುರುತರವಾದ ಆರೋಪ ಮಾಡಿ ಸಂಪಗಾಂವ್ ಅಮಲ್ದಾರಿಗೆ ಪತ್ರ ಬರೆದನು. ಆತನ ಮೂಲಕವೇ ಪತ್ರವನ್ನು ಸಂಪಗಾಂವ್ ಕಚೇರಿಗೆ ಮುಟ್ಟಿಸುವ ವ್ಯವಸ್ಥೆ ಮಾಡಿದನು. ಅಮಲ್ದಾರ್ ಪತ್ರ ನೋಡಿ ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕಟ್ಟಬೇಕೆಂದು ಸೂಚಿಸಿದನು. ರಾಯಣ್ಣ ಕಂದಾಯ ನಿರಾಕರಿಸುವ ಮೂಲಕ ಇನಾಮ್ ಕಾಯ್ದೆಗೆ ವಿರೋಧ ಪಕ್ಷಿಸಿದನು. ಕೆರಳಿದ ಅಮಲ್ದಾರ್ ಆತನನ್ನು ಬಂಧಿಸಲು ಸೂಚಿಸುತ್ತಾನೆ. ಅಮಲ್ದಾರ್ ಆದೇಶದಂತೆ ಪೊಲೀಸರು ರಾಯಣ್ಣನನ್ನು ಬಂಧಿಸಿ ಒಯ್ಯುತ್ತಿರುವುದು. ರಾಯಣ್ಣನಿಗೆ ಗ್ರಾಮಸ್ಥರ ಭೇಟಿ. ಜೈಲಿನಿಂದ ರಾಯಣ್ಣನಿಗೆ ಭೇಟಿಯಾಗಲು ಗ್ರಾಮಸ್ಥರು ಬರುತ್ತಿರುವುದು. ಸಂಗೊಳ್ಳಿ ರಾಯಣ್ಣನಲ್ಲಿ ಬಂಧನಕ್ಕೊಳಗಾಗ್ತಾನೆ. ಆ ವಿಷಯ ಏನಾಯ್ತಿಪ್ಪ ಅಂದ್ರೆ ಕುಲಕರ್ಣಿ ತಿಳಿದೈತಿ. ಕುಲಕರ್ಣಿ ತಿಳಿದ ಅವ್ನು ಕಂದಾಯ ಕೊಡಬೇಕಾಗಿದ್ದ ಅಮೌಂಟನ್ನ ಹಣವನ್ನು ಅವ್ರ ತಾಯಿ ಕರಿತಾ ನಮ್ಮ ಇನಾಮ ಏನಂತ ಕೊಡು ಅಂತಂದು ಪೀಡಿಸ್ತಾನೆ. ಆಗ ಕೆಂಚಮ್ಮ ಹೇಳ್ತಾಳು, ನಾನು ನಮ್ಮ ಹಿರಿಯರಿಂದ ಪಡೆದಂಥ ಆಸ್ತಿ ಅದ, ನಾ ಎಂದು ಕೊಡಂಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕುಲಕರ್ಣಿ ಏನು ಮಾಡ್ತಾನಪ್ಪ ಅಂತಂದ್ರೆ ಮುಂದೆ ನೋಡೋಣ ಬರ್ರಿ. ಈ ಸುಂಕ ಕೊಡೋದಕ್ಕೆ ಕೆಂಚಮ್ಮಗೆ ಕುಲಕರ್ಣಿ ಬಳಪ್ಸಿ ಇಟ್ಕೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ಸುಂಕದ ಕಟ್ಟೆ ಕರೆಸಿ ಅವಳ ಮ್ಯಾಲೆ ಸುಂಕದ ಕಲ್ಲು ಹೇರಿಸ್ತಾನೆ.
ಮತ್ತು ಸಿಂಕದ ಕಲ್ಲಿ ಹೇರಿಸಿ ಆಕೆಗೆಲ್ಲ ಅವಮಾನ ಮಾಡ್ತಾನೆ. ಆದರೂ ಕೆಂಚಿ ಮಿನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸ್ತಾಳೆ. ನೋಡ್ರಿ ಇಲ್ಲಿ ಪಾಪ ಇಷ್ಟೆಲ್ಲ ಇದು ಜುಮ್ ಅಂತಿದ್ದಲ್ಲ, ಇಷ್ಟಾದರೂ ಆಕೆ ತನ್ನ ವಾದನ ಕೊಡೋದಿಲ್ಲ ಅಂತ ಮತ್ತು ನೇರವಾಗಿ ಹೇಳ್ತಾಳಂತ. ಇಲ್ಲೇನು ಕುಲಕರ್ಣಿ ತನ್ನ ಸಂಗೊಳ್ಳಿ ರಾಯಣ್ಣನ ತಾಯಿಗೆ ಏನು ಅವಮಾನಿಸ್ತಿರ್ತಾನಲ್ಲ, ಕಲ್ಲು ಹೊರಿಸಿ ಸುಂಕದಂತಂದು ಆ ಒಂದು ಸುದ್ದಿ ರಾಯಣ್ಣಿಗೆ ತಿಳಿದೈತಿ. ರಾಯಣ್ಣಿಗೆ ತಿಳಿದು ಏನು ಮಾಡ್ತಾನಪ್ಪ ಅಂತಂದ್ರೆ ಜೈಲಿಂದ ಅಲ್ಲಿಂದ ಪಾರಾಗಿ ಸಂಗೊಳ್ಳಿಗೆ ಬರ್ತಾನೆ. ಜೈಲಿಂದ ಬಂದು ಸಂಗೊಳ್ಳಿ ರಾಯಣ್ಣ ಸೀದಾ ಕುಲಕರ್ಣಿ ಮನೆಗೆ ಬರ್ತಾನೆ. ಕುಲಕರ್ಣಿ ಮನೆಗೆ ಬಂದು ಅವನು ಚೆಂಡು ಹಾರಿಸ್ಬೇಕಂತಂದು ಬಂದಿರ್ತಾನೆ. ಆದರೆ ಕುಲಕರ್ಣಿ ಹೆಂಡತಿ ಬಂದು ಕೈ ಮುಗಿದು ಬೇಡ್ಕೊತಾಳೆ ರಾಯಣ್ಣಗೆ. ಈ ಸುದ್ದಿ ಏನಾಕತ್ತಪ್ಪ ಅಂತಂದ್ರೆ ರಾಯಣ್ಣನ ತಾಯಿಗೆ ತಿಳಿದಿತ್ತು, ಕೆಂಚಮ್ಮಗೆ ತಿಳಿದ ರಾಯಣ್ಣನ ತಾಯಿ ಬರ್ತಾಳೆ. ಬಂದು ಸೀದಾ ಸಮಾಧಾನ ಮಾಡ್ತಾಳೆ. ಅಡಪ ಮಗನ ಅಂತಂದು ಹೇಳ್ತಾಳೆ. ಆಮೇಲೆ ಕುಲಕರ್ಣಿ ಹೆಂಡತಿಗೆ ಸಮಾಧಾನ ಮಾಡಿ ಹೇಳ್ತಾಳೆ. ಹುಡುಕೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ರಾಣಿಗೆ ಬುದ್ಧಿ ಕಲಿಸ್ಬೇಕಂತ ತೀರ್ಮಾನಿಸಿ ಕಂದಾಯ ನಿರಾಕರಿಸಿದ ಇನಾಮ್ ಭೂಮಿ ಮುಟ್ಟುಗೋಲು ಹಾಕಿಕೊಳ್ಳಾಕ ವರದಿನ ಸಂಪಕ ಅಮಾಲ್ದಾರ ನೀಡ್ತಾನೆ. ನೋಡ್ರಿ ಇಲ್ಲಿ ನೀಡಾಕತ್ತಾನ. ಸಿಟ್ಟೈತಲ್ರಿ ಅವ್ ಮತ್ತು ಮನೆ ಮಠ ಬಂದಾನ ಅನ್ನೋದು. ಎಂತೆಂಥ ಮಕ್ಕಳದಾರ ನೋಡ್ರಿ. ಶ್ವೇತ ಸನದಿಗಳ ಸಂಘಟನೆ ಬ್ರಿಟಿಷ್ ಸರ್ಕಾರದ ಇನಾಮ್ ಕಾಯ್ದೆ ವಿರೋಧಿಸಿ ಕಿತ್ತೂರು ನಾಡಿನ ಜನತೆಯು ತೀವ್ರ ವಿರೋಧ ವ್ಯಕ್ತಪಡಿಸಿತು. ಸಂಗೊಳ್ಳಿ ರಾಯಣ್ಣನ ಇನಾಮ್ ಭೂಮಿ ಮುಟ್ಟುಗೋಲು ವರದಿ ಹೊರಬೀಳುತ್ತಿದ್ದಂತೆ ಅನೇಕ ಶತಸನದಿ ಭೂಮಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಾರಂಭಿಸಿತು. ಇದರಿಂದ ಕೆರಳಿದ ಕಿತ್ತೂರು ಸನದಿಗಳು ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಸಂಘಟಿತರಾಗಿ ಸಂಗೊಳ್ಳಿಗೆ ಬರುವುದು ದೃಶ್ಯ. ಈ ಯುದ್ಧದಾಗ ಸಂಗೊಳ್ಳಿ ರಾಯಣ್ಣ ತಂಡ ಗೆಲ್ತದೆ. ಮತ್ತು ಸಂಗೊಳ್ಳಿ ರಾಯಣ್ಣಗೆ ಇನ್ನಷ್ಟು ಸೈನ್ಯ ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದ ಸುರಪುರ ಸಂಸ್ಥಾನ ಕೃಷ್ಣಪ್ಪ ನಾಯಕರ ಭೇಟಿಗೆ ತೆರಳುತ್ತಾನೆ. ಅವರನ್ನು ಭೇಟಿಯಾಗುವ ಪೂರ್ವದಲ್ಲಿ ಅವರ ಸಂಸ್ಥಾನ ಕಂಟಕವಾಗಿದ್ದ ಭರಮನಾಯಕ ಎಂಬ ದರೋಡೆಕೋರನ ಜೊತೆಗೆ ಖಡ್ಗ ಕಾಳದಲ್ಲಿ ಹತ್ಯೆ ಮಾಡ್ತಾನೆ. ಯಾರನ್ನ ಭರಮ ನಾಯಕನ ಅವ್ರಿಗೆ ಇವಾಗ ಕಂಟಕ ಆಗಿರ್ತಾನೆ. ಸೋಲಿಸ್ತಾನೆ. ಚಂದ ಕಡಿತಾನೆ. ಕಿತ್ತೂರು ನಾಡಿನ ಸೈನಿಕರು ಮತ್ತು ಸುರಪುರ ನಾಡವೀರನ್ನು ಸಂಘಟಿಸಿದ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ತಾಲೂಕಿನ ಬಂಡಾಲ ಅಂಕಲಿ ಸಮೀಪದ ಕಾಡಿನ ಮಧ್ಯೆ ಇರುವ ಕೌಲುಗುಡ್ಡ ಎಂಬ ಸ್ಥಳದಲ್ಲಿ ಸಭೆ ಸೇರಿದರು. ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರ ರಾಜ್ಯವೆಂದು ಘೋಷಣೆ ಮಾಡಿದರು. ದತ್ತುಪುತ್ರ ಮಲ್ಲಸರ್ಜರು ತಮ್ಮ ರಾಜನೊಂದಿಗೆ ತೀರ್ಮಾನಿಸಿದರು. ಅದಕ್ಕಾಗಿ ನೇರ ಮತ್ತು ಗೆರಿಲ್ಲಾ ಮಾದರಿ ಯುದ್ಧ ಸಾರುವುದು ಹಾಗೂ ಹೊಸ ರಾಜರ ಹೆಸರಿನಲ್ಲಿ ಕಂದಾಯ ವಸೂಲಿ ಮಾಡಲು ತೀರ್ಮಾನಿಸುತ್ತಿರುವುದು. ಕಿತ್ತೂರು ಸಂಸ್ಥಾನದ ಪುತ್ರ ಮಲ್ಲಸರ್ಜನ ದತ್ತಕವನ್ನು ಬ್ರಿಟಿಷರು ಮಾನ್ಯ ಮಾಡಿದ್ದಾಗ ಬೆಳಗಾವಿ ಹತ್ತಿರ ಗ್ರಾಮ ಮಾಸ್ತರ್ಮಾರಡಿ ಕಳುಹಿಸಲಾಗುತ್ತದೆ. ಸಂಗೊಳ್ಳಿ ರಾಯಣ್ಣ ಕೌಲುಗುಡ್ಡ ಸಭೆ ತೀರ್ಮಾನದಂತೆ ದತ್ತುಪುತ್ರರು ತಮ್ಮ ರಾಜನೆಂದೇ ಸ್ವೀಕರಿಸಿ ಆತನು ತಮ್ಮ ವಶಕ್ಕೆ ಪಡೆಯಲು ಮಾಸ್ತರ್ಮಾರಡಿ ಬಾಳಗೌಡರ ಮನೆಗೆ ಆಗಮಿಸುತ್ತಿದ್ದನು. ತಮ್ಮ ಜೊತೆಗೆ ಕರೆದುಕೊಂಡು ಹೋಗುತ್ತಿರ್ತಾನೆ. ಶನಿವಾರ 1830 ರಾತ್ರಿ ಧಾರವಾಡ ಜಿಲ್ಲೆ ಬೀಡಿ ತಾಲೂಕು ಅಮಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ಕಾವಲಿದ್ದರ ಪೊಲೀಸರ ಮೇಲೆ ಹಲ್ಲೆ ನಡೆಸ್ತಾರೆ. ಹಣ ಲೂಟಿ ಮಾಡಿದಾಗ ಕಾಗದ ಪತ್ರ ಸಹಿತ ಕಚೇರಿಯನ್ನು ಸುಟ್ಟು ಹಾಕ್ತಾರೆ. ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕು ಖಾನಾಪುರ ಬ್ರಿಟಿಷ್ ಪ್ರಮುಖ ವಾಣಿಜ್ಯ ಕೇಂದ್ರ ಆಗ್ತಿರ್ತತಿ. ಶಿವಲಿಂಗರುದ್ರ ಸರ್ಜಿ 1818 ಮನ್ರೋ ಒಪ್ಪಂದದ ಪ್ರಕಾರ ಆಂಗ್ಲ ಸೇನೆ ನೆಲೆಯಾಗಿ ಬಿಟ್ಟುಕೊಟ್ಟಿರ್ತಾನೆ. ಬ್ರಿಟಿಷರು ಅಲ್ಲಿ ಸೇನಾ ಠಾಣೆ ಸ್ಥಾಪಿಸಿರ್ತಾರೆ. ಮತ್ತು ಅಷ್ಟೇ ಅಲ್ಲದ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗೊಳ್ಳಿ ಖಾನಾಪುರ ಪಟ್ಟಣದ ಮೇಲೆ ದಾಳಿ ಮಾಡ್ತಾರೆ. ನಂತರ ಮೇಜರ್ ಪಿಕರಿಂಗ್ ನೇತೃತ್ವದಲ್ಲಿ ಸೇನಾ ಠಾಣೆಯ ಮೇಲೆ ನಿರಂತರ ಗುಂಡಿನ ದಾಳಿ ನಡೆಸ್ತಾರೆ. 6ನೇ ತಾರೀಕು 1830 ಬೆಳಗ್ಗೆ ನಂದಗಡ ಗ್ರಾಮದ ಮೇಲೆ ದಾಳಿ ನಡೆಸ್ತಾರೆ. ಜಿಲ್ಲಾದಾರ ಸಾಕಷ್ಟು ಕಂದಾಯ ಸಂಗ್ರಹಿಸಿರ್ತಾರೆ ಮತ್ತು ಆತನಿಂದ ಕಂದಾಯ ವಸೂಲಿ ಮಾಡ್ತಿರ್ತಾರೆ. ವಾಪಸ್ ಇವರು ಯುದ್ಧ ಸಾರಿ ಅಂದಾಗ ಕೊಡ್ತಾರೆ ಇವ್ರು, ಇಲ್ಲ ಎಲ್ಲಿ ಕೊಡ್ತಾರೆ? ಯಾಕಂದ್ರೆ ಈ ರಕ್ತಮಾನ್ಯ ಹೊಲದಲ್ಲಿ ರಾಶಿ ಸಂಪತ್ತಿ ಭೋಜನ ಮಾಡ್ತಿರ್ತಾರೆ. ಈ ರಾಶಿ ಇಲ್ಲಿ ಹಾಕಿರ್ತಾರೆ ನೋಡ್ರಿ.
ಈ ಒಂದು ರಾಶಿಯಿಂದ ಬಂದದ ಫಲಾನ ಎಲ್ಲರೂ ಕೂಡ್ಕೊಂಡು ಊಟ ಮಾಡ್ತಾರೆ. ಯಾಕೆ ಎಲ್ಲ ಸೇರಿ ಯುದ್ಧ ಮಾಡಿರ್ತಾರಲ್ಲ, ರಾಶಿ ಹಬ್ಬ ಮಾಡ್ತಾರೆ, ದಾಳಿ ಆಗ್ತದೆ, ಊಟ ಮಾಡ್ತಾರೆ. ಎಲ್ಲ ಒಟ್ಟಾಗಿ ಸೇರಿರ್ತಾರೆ. ನಮ್ಮ ಸಹಚರ ಬ್ರಿಟಿಷ್ ಸರ್ಕಾರದ ಮ್ಯಾಗ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿರ್ತಾರೆ. ಆ ಒಂದು ಸಂಭ್ರಮ ಊರಿನ ಜನ ಎಲ್ಲ ನಗಾರಿ ಸನಾದಿ ಎಲ್ಲ ಸಂಭ್ರಮಾಚರಣೆ ಮಾಡುತ್ತಾ ಅವರನ್ನು ಸ್ವಾಗತಿಸಿರ್ತಾರೆ. ಆ ಒಂದು ದೃಶ್ಯ ಈ ದೃಶ್ಯ ಏನು ಹೇಳ್ತದಪ್ಪ ಅಂತಂದ್ರೆ, ಆಂಗ್ಲರ ಪತ್ರ ಸಂಚಾರ ಆಯಕಟ್ಟೆ ಸ್ಥಳವಾಗಿತ್ತು. ಈ ಮಾರ್ಗದ ಮೂಲಕ ಅಂದರೆ ಧಾರವಾಡ, ಬೆಳಗಾವಿ, ಮುಂಬೈ ಪತ್ರ ಸಂಚಾರ ನಡೀತಿರ್ತದೆ. 14 ಜನವರಿ 1830 ಚಾವಡಿ ಮತ್ತು ಟಪಾಲ್ ಕಚೇರಿಗೆ ಬೆಂಕಿನ ಹಚ್ತಾರೆ. ಯಾರು? ಸಂಗೊಳ್ಳಿ ರಾಯಣ್ಣನ ಮತ್ತು ಸಹಚರರು. ಪರಿಷಾ ಧಾರವಾಡ ಜಿಲ್ಲಾಧಿಕಾರಿ ನಿಶ್ಚಿತ ಅವರಿಂದ ಸಂಗೊಳ್ಳಿ ರಾಯಣ್ಣ ಕೊಲ್ಲಕ್ಕೆ 500 ಹಣ ಸುಪಾರಿ ಪಡೆದಿರ್ತಾನೆ. ಈ ವಿಷಯ ತಿಳಿದು ಸಂಗೊಳ್ಳಿ ರಾಯಣ್ಣ ಹಳಿಯಾಳ ಮಾರುಕಟ್ಟೆಗೆ ಬರ್ತಾನೆ. ಸಂಗೊಳ್ಳಿ ರಾಯಣ್ಣನ ಕಡೆಗೆ ಗುರಿ ಇಟ್ಟು ಗುಂಡು ಹಾರಿಸ್ತಾನೆ. ಇದು ಅವನು ತೊಡಿಗೆ ತಾಗ್ತೈತಿ. ಅದೇ ರೋಷದಲ್ಲಿ ಪರಿಶಾನ ರೌಂಡ್ ಏನಾಕೈತಿ ಅಂತ ಅಂದ್ರೆ ನೋಡ್ರಿ, ಇವನ್ನ ನೋಡ್ರಿ 500 ರೂಪಾಯಿ ಸುಪಾರಿ ತೊಗೊಂಡ್ಬಂದವ ಇಂಥ ಮಂದ್ಯಾಗ ಬಂದನ್ರಿ. ಯವ್ವ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ತಂಗಿ. ಈ ತಂಗಿನ ಭೇಟಿ ಹಾಕಕ್ಕೆ ಅವ ಬಂದಿರ್ತಾನೆ. ಸಂಗೊಳ್ಳಿ ರಾಯಣ್ಣ ಬಂದು ತನ್ನ ಸೊಸೆನ ಮುದ್ದಾಡಿ ಆರಾಮಾಗಿ ಮಲ್ಕೊಂಡಿರ್ತಾನೆ. ಈ ಸಮಯ ನೋಡ್ಕೊಂಡು ರಾತ್ರಿ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂತಂದ್ರೆ ಗುಂಡಿನ ದಾಳಿ ನಡೆಸ್ತಾರೆ ಮನೆ ಮೇಲೆ. ನೋಡ್ರಿ ಇವ್ರಿಗೆ ಹೆಂಗೆ ಗೊತ್ತಾಯ್ತು ಏನು? ಇದ್ದಲ್ಲಿಂದ ಬರ್ತಾರೆ ಇವರು, ಇರ್ತಾವಲ್ರಿ ಕೈಯಾಗ ಮತ್ತೆ ಹಿಡ್ಕೊಂಡು. ಇಲ್ಲಿ ರಾಯಣ್ಣನ ಬಂಧನಕ್ಕೆ ಸಂಚು ನಡೆಸ್ತಾರೆ. ಅಮಲ್ದಾರ್ ಕೃಷ್ಣರಾವ್, ಕೋದಾನ್ಪುರ ಲಿಂಗನಗೌಡ ಮತ್ತು ನೆಗಿನಹಾಳ ವೆಂಕನಗೌಡ ಕಿತ್ತೂರು ಸ್ವಾತಂತ್ರ್ಯಕ್ಕೆ ಹೋರಾಡುವ ಸಂಕಲ್ಪದ ಸಂಗೊಳ್ಳಿ ರಾಯಣ್ಣ ತಂಡ ಸೆರೆ ಹಿಡಿಯುವುದು, ಮರೆಮೋಸೆ ಮಾಡಿ ಬಂಧಿಸಲು ಸಂಚು ರೂಪಿಸ್ತಿರ್ತಾರೆ. ನೋಡ್ರಿ ಎಷ್ಟು ಚಂದ ಮಾತಾಡ. ಇಲ್ಲೇ ನೋಡ್ರಿ ರಾಯಣ್ಣ ಸರಿಯಾಗಿ ಸಿಗೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲಿ ಏನು ನೋಡಕ್ಕೆ ಬಂದಿರ್ತಾರಲ್ಲ, ನನಗೂ ರಾಯಣ್ಣನಂತ ಮಗ ಹುಟ್ಟಲಿ ಅಂತ ಎಲ್ಲರೂ ಬೇಡ್ಕೊಂಡು ಇಲ್ಲೆಲ್ಲರೂ ಹಣ ಎಸಿತಾರೆ. ನೋಡ್ತಿರ್ಬೇಕು, ಕಾಣ್ತಿರ್ಬೇಕು ನಿಮಗೆಲ್ಲ. ನಾವು ಕೂಡ ಎಸ್ತೇವೆ. ಈಗ ಯಾರೇನು ಭಾಗಾದಿಗಳಿಲ್ರಿ, ನಮ್ಮವ್ರು ನಮ್ಗೆ ಭಾಗಾದಿಗಳು. ತನ್ನ ಮಾವನಿಂದನ ಸರಿ ಆಗ್ತಾನ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಬಂಧಿಸಿ ಇಲ್ಲಿ ಕರ್ಕೊಂಬರ್ತಾರೆ. ಅಮಾಲ್ದಾರ್ ಮುಂದೆ ಹಾಜರುಪಡಿಸ್ತಾರೆ, ವಿಚಾರಣೆ ನಡೆಸ್ತಾರೆ. ತಪ್ಪೊಪ್ಪಿಗೆ ಪತ್ರ ಸಹಿ ಹಾಕಿಸ್ತಾರೆ. ಇವ್ರ ಸಂಚು ಮಾಡಿ ಎಲ್ಲ ಒತ್ತಾಯಪೂರ್ವಕವಾಗಿ ಧಾರವಾಡ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ಧಾರವಾಡ ಸೆರೆ ಹಿಡಿದಿರ್ತಕ್ಕಂಥ ರಾಯಣ್ಣನ ಸಂಗಡಿಗರು ಎಲ್ಲರೂ ಇಲ್ಲಿ ನ್ಯಾಯಾಲಯಕ್ಕೆ ಕರ್ಕೊಂಬರ್ತಾರೆ. ಇಲ್ಲೇ ತೀರ್ಮಾನಿಸ್ತಾರೆ ರಾಯಣ್ಣಗೆ ಹಾಗೂ ಅವನ ಸಂಗಡಿಗರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಇಲ್ಲಿಂದ ರಾಯ, ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ
ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ಅವ್ವ, ಕಿತ್ತೂರು ತಾಯಿ ಕತ್ತಿಚ್ಕಿದಿಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ. ಅಯ್ಯೋ ಇಲ್ಲ ಯಪ್ಪ, ಇಲ್ಲ. ಹೆತ್ತೋರ್ ಮುಂದೆ ಮಕ್ಕಳು ಸಾಯಬಾರ್ದು ಯಪ್ಪ. ನಿನ್ನ ಕಣ್ಣು ಮುಂದೆ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾಗ ಹಿಡಿ ಮಣ್ಣು ಹಾಕಿಸ್ಕೋಬೇಕಂತಿದ್ದಲ್ಲ ಯಪ್ಪ. ಅದು ನಿನ್ನ ತಾಯಿನ ಹಿಂದಕ್ಕೆ ಬಿಟ್ಟು ನೀ ಮುಂದೆ ಹೊಂಟು ಬಿಟ್ಟೆಲ್ಲೋ ರಾಯ. ಇದು ಯಾವ ನ್ಯಾಯೋ, ಇದು ಯಾವ ನ್ಯಾಯೋ, ಇದು ಯಾವ ನ್ಯಾಯ? ಬೇಡವ, ನೀ ಅಳ್ಬೇಡವ. ನೀ ನನ್ನ ದೇಶದ ಸಲುವಾಗಿ ಎತ್ತಿ ನಾನೇನ್ ತುಡುಗ್ ಮಾಡಿ ಗಲ್ ಶಿಕ್ಷೆಗ ಗುರಿಯಾಗಿನಿ. ನಾಡ್ ಉಳ್ಸಕ್ ಹೋರಾಡಿ ವೀರ ಸ್ವರ್ಗ ಪಡೆಯೋಕ್ ಹೊಂಟೀನಿ. ನಾ ಒಬ್ಬ ಸತ್ರ ಏನಾತು? ನಿನಗಿನ್ನೊಬ್ಬ ಮಗ ಅದಾನ, ಮೊಮ್ಮಗ ಅದಾನವ. ಆದ್ರ ರಾಯ, ನನ್ನ ರಾಯ ಇಲ್ಲದಾಗ ಯಾಕನಲ್ಲ. ಇವರೆಲ್ಲರನ್ನು ನೇಣು ಕುಣಿಕೆಯ ಬಲಿಗೆ ಕರೆದುಕೊಂಡು ಹೋಗೆ. ಬೇಡವ, ಅಳ್ಬೇಡವ. ಜನ್ಮ ಜನ್ಮಕ್ಕೂ ನಿನ್ನ ಮಗನಾಗಿ ಹುಟ್ಟೋ ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳಿಸ್ಕೊಡವ. ಏನಂತ ಆಶೀರ್ವಾದ ಮಾಡೋದು? ರಾಯಣ್ಣ, ನಿನ್ನ ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ನಿನ್ನ ಕೊನೆಯ ಆಸೆ ಏನು? ಸಾಹೇಬ್ರ, ನನ್ನ ದೇಶ ಬಾಂಧವ್ರಗ ನಾ ಕೊನೆ ಸಂದೇಶ ಹೇಳ್ಬೇಕು. ಓಕೆ. ಅಣ್ಣ ತಂದಿರ, ಅಕ್ ತಂಗಿರ, ತಂದೆ ತಾಯಂದಿರ, ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ. ನಾಡ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರತಂತ್ರದಿಂದ ಪಾರು ಮಾಡಕ ಹೋರಾಡಿದ್ರು. ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ ಮಂದಿ ನಮ್ಗ ಮೋಸ ಮಾಡಿದ್ರು. ಹೋರಾಡ್ದಾಗ ಎಟೋ ಮಂದಿ ಜೀವ ಬಿಟ್ರು, ಎಟೋ ಮಂದಿ ಸೇರೆ ಆದ್ರು. ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಕ್ ಬಂದಿ ಪರದೇಸಿ ನಾಯಿಗಳು. ಎದಕ್ಕ? ನಿಮ್ಗ ಭಯ ಹುಟ್ಸ್ಲಿಕ್ಕ, ಮುಂದ ಯಾರು ಬಂಡಾಯ ಮಾಡಬಾರ್ದಂತ. ದೇಶಭಕ್ತರ, ಇಲ್ಲಿ ಮಠ ಆಗಿದ್ದಾತು. ಇನ್ ಮುಂದಾದ್ರೂ ನೀವೆಲ್ರೂ ಒಂದಾಗ್ರಿ. ಇಲ್ಲ ಅಂದ್ರ ಮುಂದ ನೀವು, ನಿಮ್ಮೆತ್ತೋರು, ಒಡ ಹುಟ್ಟಿದವರು, ಮಕ್ಕಳು ಮರಿ ಸಾಯೋ ಮಠ ಪರಿಕಿರ ಗುಲಾಮ್ರಂಗ್ ಬದುಕ್ಬೇಕಾಗ್ತೈತಿ. ಈ ಸೀಮೆ ನೆಲ ಜಲ ಎಲ್ಲ ನಮ್ದು. ಇನ್ನೊಬ್ರು ದಾಸೆದಾಗ ಬದುಕೋ ಅಗತ್ಯ ನಮ್ಗಿಲ್ಲ. ಅದಕ್ಕ ಇವತ್ತೇ ಕಂಕಣ ಕಟ್ರಿ, ಒಗ್ಗಟ್ನಾಗ ಬಲ ಐತೆ ಅಂತ ತೋರಿಸ್ಕೊಡ್ರಿ. ಅನ್ಯಾಯದ ವಿರುದ್ಧ ಹೋರಾಡಕ್ಕ ಅಂಜಬೇಡ್ರಿ. ಒಂದಾಗಿ ಬಂದಿರೋ ಬಿಳಿ ನಾಯಿಗಳನ್ನ ಬಡ್ದೋಡಿಸ್ರಿ. ಕಿತ್ತೂರ್ನ ಸ್ವತಂತ್ರ ಮಾಡ್ರಿ. ಇದಾಗಿತ್ತು ಇವತ್ತಿನ ಸಂಗೊಳ್ಳಿ ಗ್ರಾಮದ ಶೌರ್ಯ ಭೂಮಿಯ ಕಥೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಇನ್ನೂ ಹೆಚ್ಚು ವಿಡಿಯೋ ನಂಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತೈತಿ. ಲೈಕ್ ಮಾಡಿರಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು.